ಗೃಹಲಕ್ಷ್ಮಿಗೂ ಕೂಡ ಭರ್ಜರಿ ಸಿಹಿ ಸುದ್ದಿ. ಆಗಸ್ಟ್ ತಿಂಗಳಿನಿಂದ ಮತ್ತೆ ಜಮೆ ಆಗುತ್ತಾ ಹಣ? ಹೌದು, 4,000 ರೂಪಾಯಿ ಹಣ ಯಾವಾಗ ಜಮೆ ಆಗುತ್ತೆ, ಬಾಕಿ ಹಣ ಜಮೆ ಬಗ್ಗೆ ಒಂದು ದೊಡ್ಡ ಅಪ್ಡೇಟ್ ಬಂದಿದೆ. ಹಾಗೂ ಇನ್ನೊಂದು ಕಡೆಗೆ ಮರು ಅರ್ಜಿ ಪ್ರಕ್ರಿಯೆ ಅದು ಕೂಡ ನೋಡೋಣ ವೀಕ್ಷಕರೇ. ಮತ್ತೆ ಕರ್ನಾಟಕ ಬಂದ್ ಅಂತ ಹೇಳಲಾಗ್ತಾ ಇದೆ. ಹೌದು, ಯಾವ ದಿನದಂದು ಕರ್ನಾಟಕ ಬಂದ್ ಆಗ್ತಾ ಇದೆ, ಎದಕ್ಕೋಸ್ಕರ ಮತ್ತೆ ಕರ್ನಾಟಕ ಬಂದ್ ಘೋಷಣೆ ಆಗಿದೆ, ಏನಿರುತ್ತೆ ಏನಿರೋದಿಲ್ಲ ಎಲ್ಲ ಒಂದು ಮಾಹಿತಿ ಕೂಡ ನಿಮಗೆ ಈ ವಿಡಿಯೋದಲ್ಲಿ ಸಿಗಲಿದೆ ವೀಕ್ಷಕರೇ. ಸೊ ಶಾಲೆ ಕಾಲೇಜ್ ಬಗ್ಗೆನೂ ಕೂಡ ಅಪ್ಡೇಟ್ ಬಂದಿದೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಇರಿ. ಇನ್ನು ರೇಷನ್ ಕಾರ್ಡ್ ಇದ್ದವರಿಗೆ, ಅಂದ್ರೆ ನಿಮ್ಮ ಹತ್ರ BPL ಕಾರ್ಡ್ ಇರಲಿ, APL ಕಾರ್ಡ್ ಇರಲಿ, ಅಂತ್ಯೋದಯ ಕಾರ್ಡ್ ಇರಲಿ, ನಿಮಗೂ ಕೂಡ ಒಂದು ಸೂಪರ್ ಸಿಹಿ ಸುದ್ದಿ ರಾಜ್ಯ ಸರ್ಕಾರದಿಂದ ಬಂದಿದೆ. ಇನ್ನು ಎರಡನೇದಾಗಿ ಅನ್ನಭಾಗ್ಯ ಫಲಾನುಭವಿಗಳು ಇನ್ನು ಅಕ್ಕಿ ಜೊತೆಗೆ ಏನೆಲ್ಲ ಒಂದು ಆಹಾರ ಸಾಮಗ್ರಿಗಳು ನಿಮಗೆ ಸಿಗ್ತವೆ ಅದನ್ನು ಕೂಡ ನೋಡೋಣ. ಇನ್ನು ನಮ್ಮ ಒಂದು ಶಾಲೆ ಮತ್ತು ಕಾಲೇಜುಗಳಲ್ಲಿ ಇನ್ನು ಮುಂದೆ ಹೊಸ ಒಂದು ರೂಲ್ಸ್ ಗಳನ್ನ ಆಡ್ ಮಾಡಲಾಗ್ತಾ ಇದೆ. ಹೌದು, ಇನ್ನು ಮುಂದೆ ಶಾಲೆ ಕಾಲೇಜು ಸುತ್ತಮುತ್ತ ಯಾವುದೇ ಕಾರಣಕ್ಕೂ ಜಂಕ್ ಫುಡ್ ಗಳನ್ನ ಮಾರಾಟ ಮಾಡುವಂತಿಲ್ಲ ಅಂತ ಹೇಳಲಾಗಿದೆ. ಅಂದ್ರೆ ಜಂಕ್ ಫುಡ್ ಮಾರಾಟ ನಿಷೇಧ ಮಾಡಲಾಗಿದೆ ಅಂತಾನು ಕೂಡ ಹೇಳ್ಬಹುದು. ಇತ್ತ ಆಸ್ಪತ್ರೆಗಳಲ್ಲೂ ಕೂಡ ಜಂಕ್ ಫುಡ್ ನಿಷೇಧ ಮಾಡಲಾಗ್ತಾ ಇದೆ. ಇನ್ನೊಂದು ಕಡೆಗೆ ಕರ್ನಾಟಕದಲ್ಲಿ ಭಾರಿ ಒಂದು ಮಳೆ ಅಂತಾನೆ ಹೇಳ್ಬಹುದು. ಹೌದು ವೀಕ್ಷಕರೇ, ಉಡುಪಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಈ ಭಾಗದಲ್ಲಿ ಮತ್ತು ಬೆಳಗಾವಿ, ಧಾರವಾಡ, ಹುಬ್ಬಳ್ಳಿ ಈ ಭಾಗದಲ್ಲೂ ಕೂಡ ಭಾರಿ ಒಂದು ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆಯಿಂದ ಒಂದು ಅಪ್ಡೇಟ್ ಬಂದಿದೆ. ಇನ್ನು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಮೈಸೂರು, ಮಂಡ್ಯ, ಚಾಮರಾಜನಗರ, ತುಮಕೂರು ಈ ಭಾಗದಲ್ಲಿ ಸಾಧಾರಣ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆಯಿಂದ ಬಂದಿರೋ ಅಪ್ಡೇಟ್. ಆದ್ರೆ ಚಳಿ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಚಿಕ್ಕ ಮಕ್ಕಳು ಇದ್ರೆ, ವಯಸ್ಸಾದವರು ಮನೆಯಲ್ಲಿದ್ರೆ ಆದಷ್ಟು ಬೆಚ್ಚಗಿನ ಬಟ್ಟೆಗಳನ್ನು ಧರಿಸಬೇಕು. ಮತ್ತು ಬಿರುಗಾಳಿ ಸಮೇತ ಕರ್ನಾಟಕ ರಾಜ್ಯದಂತ ಸಾಧಾರಣ ಮಳೆ ಆಗಲಿದೆ, ಅಂದ್ರೆ ತುಂತುರು ಮಳೆ ಆಗಲಿದೆ ಅಂತಾನೂ ಕೂಡ ಹೇಳಲಾಗಿದೆ. ಇನ್ನು ಅತಿ ಹೆಚ್ಚು ಮಳೆ ಆಗೋ ಜಿಲ್ಲೆಗಳು ಮಲೆನಾಡು, ಚಿಕ್ಕಮಗಳೂರು, ಶಿವಮೊಗ್ಗ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಅಂತ ಹೇಳಲಾಗಿದೆ. ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡದಲ್ಲೂ ಕೂಡ ಸಾಧಾರಣ ಮಳೆ ಮತ್ತು ಭಾರಿ ಮಳೆ ಆಗಬಹುದು ಅಂತ ಹೇಳಲಾಗಿದೆ. ಸೊ ನಿಮ್ಮ ಊರಲ್ಲೂ ಮಳೆ ಬರ್ತಾ ಇದ್ರೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ಇನ್ನು ವೀಕ್ಷಕರೇ, ನೀವು ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ, ರೇಷನ್ ಕಾರ್ಡ್ ಹೊಂದಿದ್ರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾಕಂದ್ರೆ ನಿಮಗೆ ಸೂಪರ್ ಗುಡ್ ನ್ಯೂಸ್ ಇವತ್ತು ನಾವು ಕೊಡಲಿದ್ದೇವೆ. ಹಾಗೂ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಒಂದು ಚಿಕ್ಕ ಪ್ರಶ್ನೆ ಕೇಳ್ತೀವಿ, ಆ ಒಂದು ಪ್ರಶ್ನೆಗೆ ಉತ್ತರ ಕೊಡಿ. ನಿಮಗೆ 31ನೇ ಕಂತು ಗೃಹಲಕ್ಷ್ಮಿ ಹಣ ಬ್ಯಾಂಕ್ ಅಕೌಂಟ್ಗೆ ಜಮೆ ಆಗಿದೆಯಾ? ಎದಕ್ಕಂದ್ರೆ ತುಂಬಾ ಜನ ನಮಗೆ 30ನೇ ಕಂತು 31ನೇ ಕಂತು ಹಣ ಬಂದಿಲ್ಲ ಅಂತ ಈಗ ಕಮೆಂಟ್ ಮಾಡ್ತಿದ್ದಾರೆ. ಸೊ ವೀಕ್ಷಕರೇ, ಕೆಲವರು 31ನೇ ಕಂತಿನವರೆಗೂ ಹಣ ಬಂದಿದೆ, 32ನೇ ಕಂತು ಹಣ ಯಾವಾಗ ಬರುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಮೊದಲಿಗೆ ಹೇಳ್ಬೇಕಂದ್ರೆ ಆಗಸ್ಟ್ ತಿಂಗಳಲ್ಲಿ ಮತ್ತೊಂದು ಕಂತಿನ ಹಣ ಬಿಡುಗಡೆ ಆಗಬಹುದು ಅಂತ ಹೇಳಲಾಗಿದೆ. ಆದ್ರೆ ಅಧಿಕೃತವಾಗಿ ರಾಜ್ಯ ಸರ್ಕಾರದಿಂದ ಯಾವಾಗ ಹಣ ಬಿಡುಗಡೆ ಆಗುತ್ತೆ ಎಂಬುದಕ್ಕೆ ಅಪ್ಡೇಟ್ ಇಲ್ಲ ವೀಕ್ಷಕರೇ. ಇಲ್ಲಿ ಎರಡನೇದಾಗಿ ಹೇಳ್ಬೇಕಂದ್ರೆ ಈಗಾಗಲೇ ಜೂನ್ ತಿಂಗಳಲ್ಲಿ ಹಣ ಬಿಡುಗಡೆ ಆಗಿರಲಿಲ್ಲ. ಸೊ ಜುಲೈ ತಿಂಗಳಲ್ಲಿ ಹಣ ಜಮೆ ಆಗಿದೆ. ಆಲ್ರೆಡಿ ಒಂದು ತಿಂಗಳು ವಿಳಂಬವಾಗಿದೆ ಅಂತಾನೆ ಹೇಳ್ಬೋದು. ಇನ್ನು ಗೃಹಲಕ್ಷ್ಮಿ ಯೋಜನೆ ಪ್ರಾರಂಭವಾಗಿ 3 ವರ್ಷ ಕಂಪ್ಲೀಟ್ ಆಗ್ತಾ ಇದೆ. ಇತ್ತ 36 ತಿಂಗಳಾಗಿದೆ. ಅಂದ್ರೆ ಸರ್ಕಾರ 36 ಕಂತು ಕೊಡಬೇಕಿತ್ತ, ಇನ್ನು 31ನೇ ಕಂತಿನಲ್ಲಿ ಇದೆಯಾ, ಅಂದ್ರೆ ಇನ್ನು 5 ಮತ್ತು 4 ಕಂತು ಬಾಕಿ ಉಳಿಯುತ್ತಾ ಎಂಬುವ ಪ್ರಶ್ನೆ ಕೂಡ ಬರುತ್ತೆ. ಇದರಲ್ಲಿ 2025 ಅಂದ್ರೆ ಹೋದ ವರ್ಷದ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಕೂಡ 4,000 ರೂಪಾಯಿ ಹಣ ಇನ್ನು ಗೃಹಲಕ್ಷ್ಮಿಯರಿಗೆ ಜಮೆ ಆಗಿಲ್ಲ ಎಂಬುವ ಆರೋಪ ಕೂಡ ಸರ್ಕಾರದ ಮೇಲೆ ಇರುವಂತದ್ದು. ಸೊ ಅದರ ಬಗ್ಗೆ ಮುಂದಿನ ಬರುವ ವಿಧಾನಸಭೆಯಲ್ಲಿ ಪ್ರಶ್ನೋತ್ತರ ವೇಳೆಯಲ್ಲಿ ಇದರ ಬಗ್ಗೆ ಪ್ರಶ್ನೆ ಕೇಳಲು ವಿರೋಧ ಪಕ್ಷದವರು ಈಗ ರೆಡಿ ಇದ್ದಾರೆ. ಆದ್ರೆ ಯಾವಾಗ ವಿಧಾನಮಂಡಲ ಒಂದು ಅಧಿವೇಶನ ನಡೆಯುತ್ತೆ ಅವಾಗ ಇದ್ರ ಬಗ್ಗೆ ಅಪ್ಡೇಟ್ ಬರಲಿದೆ. ಸೊ ಇಲ್ಲಿ ಎರಡನೇದಾಗಿ ಹೇಳ್ಬೇಕಂದ್ರೆ ಟೋಟಲ್ ಆಗಿ 35 ಕಂತು ನಾವು ಲೆಕ್ಕ ಹಿಡಿದ್ರು ಕೂಡ ಸರ್ಕಾರ ಇನ್ನು 31ನೇ ಕಂತು ಕೊಟ್ಟಿದೆ. ಸೊ ಈಗ 32ನೇ ಕಂತು ಹಣ ಬಿಡುಗಡೆ ಮಾಡಿದ್ರೆ ಇನ್ನು 2-3 ಕಂತು ಬಾಕಿ ಉಳಿಯುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆದ್ರೆ ಇದರಲ್ಲಿ ತುಂಬಾ ಜನ ನಮಗೆ 30ನೇ ಕಂತು ಹಣ ಬಂದಿಲ್ಲ, 29ನೇ ಕಂತು ಹಣ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ವೀಕ್ಷಕರೇ, ನೀವೇನ್ ಮಾಡಬೇಕು ಅಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ನಿಮ್ಮ ಒಂದು ಪಾಸ್ಬುಕ್ ಅನ್ನ ಎಂಟ್ರಿ ಮಾಡಿಸಿ. ನಿಮಗೆ 2,000 ರೂಪಾಯಿ ಸರ್ಕಾರದಿಂದ ಜಮೆ ಆಗಿರುತ್ತಲ್ಲ ಅದನ್ನ ಕೌಂಟ್ ಮಾಡಿ. ಅಂದ್ರೆ ನಿಮಗೆ ಆಗಸ್ಟ್ ತಿಂಗಳಲ್ಲಿ ನೀವು ಅರ್ಜಿ ಹಾಕಿದ್ರಾ, ಅಥವಾ ನೀವೇನಾದ್ರೂ ಮಿಡಲ್ ಅಲ್ಲಿ ಏನಾದ್ರೂ ಅರ್ಜಿ ಹಾಕಿದ್ರಾ, ಅಥವಾ ಒಂದು 3 ತಿಂಗಳು ಬಿಟ್ಟು ಅರ್ಜಿ ಹಾಕಿದ್ರಾ, ಸೊ ನೀವು ಯಾವಾಗಿಂದ ಅರ್ಜಿ ಹಾಕಿರ್ತಾರ ಅಲ್ಲಿಂದ ನಿಮಗೆ ಹಣ ಬಂದಿರುತ್ತೆ. ತುಂಬಾ ಜನ ಇನ್ ಮಿಡಲ್ ಅಲ್ಲಿ ಜಾಯ್ನ್ ಆಗಿದವರು ಕೂಡ ಇದ್ದಾರೆ. ಸೊ ಅವರನ್ನ ಬಿಟ್ಟು ಯಾರೆಲ್ಲ ಮೊದಲಿಂದಲೇ ಯೋಜನೆಯಲ್ಲಿ ಜಾಯ್ನ್ ಇದ್ದೀರಾ ಅಂತವರಿಗೆ ಒಟ್ಟು ಇಲ್ಲಿ 31 ಕಂತು ಹಣ ಈಗ ಬಂದಿರುವಂತದ್ದು. ಆದ್ರೆ ಕೆಲವರಿಗೆ ಹಣ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ನಿಮ್ಮ ಬ್ಯಾಂಕ್ ಅಕೌಂಟ್ ನ ಚೆಕ್ ಮಾಡ್ಕೊಳ್ಳಿ. ಮತ್ತೆ 31ನೇ ಕಂತು ಜುಲೈ ತಿಂಗಳಲ್ಲಿ ಹಣ ಬಿಡುಗಡೆ ಆಗಿದೆ. ಮತ್ತೆ ಜುಲೈ ತಿಂಗಳಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಹಣ ಬಂದಿದೆ, ಆದ್ರೆ ಕೆಲವರಿಗೆ ಮಾತ್ರ ಹಣ ಬಂದಿಲ್ಲ. ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಸೀಡಿಂಗ್ ಆಗಿದ್ದಿಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಇನ್ನು ಮೂರನೇದಾಗಿ ವೀಕ್ಷಕರೇ, ನಿಮ್ಮ ಮೊಬೈಲ್ ಸಂಖ್ಯೆ ಅಂದ್ರೆ ನೋಡಿ ಗೃಹಲಕ್ಷ್ಮಿಯರ ಮೊಬೈಲ್ ಸಂಖ್ಯೆ ಅವರ ಒಂದು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರಬೇಕು ಅಂತ ಹೇಳಲಾಗಿದೆ. ಒಂದೇ ಮನೆಯಲ್ಲಿ 2-3 ಜನ ಗೃಹಲಕ್ಷ್ಮಿಯರು ಇದ್ರೂ ಕೂಡ ಹಣ ಬರಲ್ಲ. ಮತ್ತೆ ತೆರಿಗೆ ಪಾವತಿದಾರರು ಯಾರಾದ್ರೂ ನಿಮ್ಮ ಯಜಮಾನರಾಗಿರ್ಬೋದು ಅಥವಾ ಗೃಹಲಕ್ಷ್ಮಿಯರ ಪತಿ ತೆರಿಗೆ ಪಾವತಿದಾರರು GST ರಿಟರ್ನ್ಸ್ ಮಾಡ್ತಿದ್ರೆ ಅಂತವರಿಗೂ ಕೂಡ ಗೃಹಲಕ್ಷ್ಮಿ ಹಣ ಬಂದಿಲ್ಲ. ಅಂದ್ರೆ ಒಟ್ಟು 3,89,000 ಗೃಹಲಕ್ಷ್ಮಿಯರ ಅನರ್ಹ ಗೃಹಲಕ್ಷ್ಮಿಯರ ಹೆಸರನ್ನ ತಡೆ ಹಿಡಿಯಲಾಗಿದೆ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು. ಸೊ ಇಲ್ಲಿ ಮರು ಅರ್ಜಿ ಪ್ರಕ್ರಿಯೆ ಕೂಡ ನಡೆಯುತ್ತೆ.
ಸೊ ಮರು ಅರ್ಜಿ ಪ್ರಕ್ರಿಯೆಯಲ್ಲಿ ನಿಮ್ಮ ಆಧಾರ್ ಕಾರ್ಡ್, ವೋಟರ್ ಕಾರ್ಡ್, ರೇಷನ್ ಕಾರ್ಡ್ ಹಾಗೂ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಆಗಿರಬಹುದು, ನಿಮ್ಮ ಮೊಬೈಲ್ ಸಂಖ್ಯೆ ಇಷ್ಟು ನೀವು ದಾಖಲೆಗಳನ್ನ ರೆಡಿ ಇಟ್ಕೊಳ್ಳಿ. ನಿಮ್ಮ ಮನೆ ಬಾಗಿಲಿಗೆ ಅರ್ಜಿ ನಮೂನೆ ಕೂಡ ಬರಬಹುದು ಅಂತ ಹೇಳಲಾಗಿದೆ. ಸಿಬ್ಬಂದಿಗಳಾಗಿರಬಹುದು, ಅಂಗನವಾಡಿ ಕಾರ್ಯಕರ್ತರು ಗೃಹಲಕ್ಷ್ಮಿ ಯೋಜನೆ ಮರು ಅರ್ಜಿ ಪ್ರಕ್ರಿಯೆಯಲ್ಲಿ ತಮ್ಮ ಕೆಲಸವನ್ನ ಮಾಡಬಹುದು. ಸೊ ಪ್ರತಿಯೊಬ್ಬರು ಕೂಡ ಇದರಲ್ಲಿ ಅರ್ಜಿ ತುಂಬಿ ಬಯೋಮೆಟ್ರಿಕ್ ಕೊಟ್ಟು ಮತ್ತೆ ಮರು ಅರ್ಜಿ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಎರಡನೇದಾಗಿ ಹೇಳ್ಬೇಕಂದ್ರೆ ಮತ್ತೆ ನಮ್ಮ ರಾಜ್ಯಾದ್ಯಂತ ಕರ್ನಾಟಕ ಬಂದ್ ಅಂತ ಘೋಷಣೆ ಆಗಿದೆ. ಹೌದು, ಇದೇ ಆಗಸ್ಟ್ 13ನೇ ತಾರೀಕಿನಂದು ಅಖಂಡ ಕರ್ನಾಟಕ ಬಂದ್ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಏನಿರುತ್ತೆ ಏನಿರೋದಿಲ್ಲ. ಇನ್ನೊಂದು ಕಡೆಗೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸರ್ ಅವರು ಏನ್ ಹೇಳಿದ್ದಾರೆ ನೋಡಿ. ಮೊದಲಿಗೆ ಕಾವೇರಿ ನೀರು ಹಂಚಿಕೆ ವಿವಾದದ ಹಿನ್ನೆಲೆ ಕನ್ನಡ ಪರ ಸಂಘಟನೆಗಳು ಹಾಗೂ ರೈತ ಸಂಘಟನೆಗಳು ಆಗಸ್ಟ್ 13ನೇ ತಾರೀಕಿನಂದು ಕರ್ನಾಟಕ ರಾಜ್ಯವ್ಯಾಪಿ ಅಖಂಡ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಈ ಬಂದ್ಗೆ ಈಗಾಗಲೇ 80ಕ್ಕೂ ಹೆಚ್ಚು ಸಂಘಟನೆಗಳು ಬೆಂಬಲ ಕೂಡ ಘೋಷಣೆ ಮಾಡಿರೋದು. ಅಂದ್ರೆ ಹೋಟೆಲ್ ಮಾಲೀಕರು, ಆಟೋ ಚಾಲಕರು, ಖಾಸಗಿ ಸಾರಿಗೆ ಸಂಸ್ಥೆ ಸೇರಿದಂತೆ 80ಕ್ಕೂ ಹೆಚ್ಚು ಸಂಘಟನೆಗಳು ಬೆಂಬಲವನ್ನ ಘೋಷಣೆ ಮಾಡಿರುವಂತದ್ದು. ಸೊ ಪ್ರತಿಯೊಬ್ಬರು ಜನರು ಕೂಡ ಕೈ ಜೋಡಿಸಬೇಕು ಅಂತ ಈಗಾಗಲೇ ಕನ್ನಡ ಪರ ಸಂಘಟನೆಗಳಾಗಿರ್ಬೋದು ಮತ್ತು ವಾಟಾಳ್ ನಾಗರಾಜ್ ಸರ್ ಅವರು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಂದ್ ಯಶಸ್ವಿಗೊಳಿಸುವ ಉದ್ದೇಶದಿಂದ ವಿವಿಧ ಸಂಘಟನೆಗಳ ಮುಖಂಡರ ಸಭೆ ನಡೆಸಿ ರಾಜ್ಯದ ಜನತೆಗೆ ಸಹಕಾರ ನೀಡುವಂತೂ ಕೂಡ ಜನರಿಗೆ ಇಲ್ಲಿ ಮುಖಂಡರು ಮನವಿ ಕೂಡ ಮಾಡಿರುವಂತದ್ದು. ಸೊ ಕಾವೇರಿ ನೀರು ವಿಚಾರದಲ್ಲಿ ಕರ್ನಾಟಕದ ಹಿತಾಸಕ್ತಿ ಮತ್ತು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಸಮರ್ಥಕವಾಗಿ ರಕ್ಷಿಸಬೇಕು ಎಂಬುದು ಪ್ರತಿಭಟನಾಕಾರರ ಪ್ರಮುಖ ಒಂದು ಬೇಡಿಕೆ ಆಗಿದೆ. ವೀಕ್ಷಕರೇ, ಹೋಟೆಲ್ ಮಾಲೀಕರ ಸಂಘ, ಆಟೋ ಚಾಲಕರ ಸಂಘಗಳು, ಖಾಸಗಿ ಸಾರಿಗೆ ಸಂಘಟನೆಗಳು ಸೇರಿದಂತೆ ಹಲವು ವ್ಯಾಪಾರ ಮತ್ತು ಸಾಮಾಜಿಕ ಸಂಘಟನೆಗಳು ನೈತಿಕ ಬೆಂಬಲ ಘೋಷಣೆ ಮಾಡಿರುವುದರಿಂದ ಬಂದ್ ಪರಿಣಾಮ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಆದರೆ ಅಗತ್ಯ ಸೇವೆಗಳ ಕುರಿತು ಅಂತಿಮ ನಿರ್ಧಾರ ಸಂಬಂಧಿತ ಇಲಾಖೆ ಹಾಗೂ ಸ್ಥಳೀಯ ಆಡಳಿತ ಪ್ರಕಟಿಸಲಿದೆ ಅಂತ ಹೇಳ್ಬೋದು. ಹಾಗಾದ್ರೆ ಏನಿರುತ್ತೆ ಏನಿರೋದಿಲ್ಲ ನೋಡಿ ವೀಕ್ಷಕರೇ. ತುರ್ತು ಸೇವೆಗಳಾದ ಆಸ್ಪತ್ರೆ, ಔಷಧಿ ಅಂಗಡಿಗಳು, ಹಾಲು, ತುರ್ತು ಸರಬರಾಜುಗಳು ಎಂದಿನಂತೆ ಓಪನ್ ಇರುತ್ತೆ. ಸೊ ಸರ್ಕಾರದ ಅಂತಿಮ ತೀರ್ಮಾನದ ಮೇಲೆ ಮತ್ತು ಸಾರಿಗೆ ನಿಗಮಗಳು ಅಂದ್ರೆ ಕೆಎಸ್ಆರ್ಟಿಸಿ, ಬಿಎಂಟಿಸಿ ಬಸ್ಗಳು ಓಪನ್ ಇರುತ್ತೋ ಇಲ್ವೋ ಅದು ಮುಂದಿನ ಬರೋ ದಿನಗಳಲ್ಲಿ ಗೊತ್ತಾಗುತ್ತೆ. ಸೊ ವೀಕ್ಷಕರೇ, ಇತ್ತ ಬಂದ್ಗೆ ಲಾರಿ ಮಾಲೀಕರ ಸಂಘ ಮತ್ತು ವಕೀಲರ ಸಂಘ ಕೂಡ ಬೆಂಬಲವನ್ನ ನೀಡಿರುವಂತದ್ದು. ಇನ್ನು ಓಲಾ, ಊಬರ್ ಮತ್ತು ಆಟೋ ಚಾಲಕರ ಸಂಘಗಳು ಕೂಡ ಇಲ್ಲಿಗಾಗಲೇ ಬಂದ್ಗೆ ಬೆಂಬಲವನ್ನ ಕೊಟ್ಟಿದೆ. ಸೊ ಹೋಟೆಲ್ ಮಾಲೀಕರ ಸಂಘ ಸೇರಿದಂತೆ ಹಲವು ಸಂಘಟನೆಗಳು ಬೆಂಬಲ ಕೊಟ್ಟಿದ್ದಾರೆ. ಇತರ ರೈತರು ಕೂಡ ಪೂರ್ತಿ ಬೆಂಬಲವನ್ನ ಕೊಟ್ಟಿರುವಂತದ್ದು. ಶಾಲೆ ಕಾಲೇಜುಗಳ ಬಗ್ಗೆ ಅಲ್ಲಿಯೇ ಜಿಲ್ಲಾಧಿಕಾರಿಗಳು ತೀರ್ಮಾನ ತಗೊಳ್ಳಲಿದ್ದಾರೆ. ಇನ್ನು ದಯವಿಟ್ಟು ಬಂದ್ ಮಾಡಬೇಡಿ, ಬಂದ್ ನಿಂದ ಪರಿಹಾರ ಸಿಗಲ್ಲ, ಬಂದ್ ಪ್ರತಿಭಟನೆಗಳಿಂದ ಜನರಿಗೆ ತೊಂದರೆ ಆಗಬಾರದು ಅಂತ ಕೋರ್ಟ್ ನ ಒಂದು ತೀರ್ಮಾನವಿದೆ. ಹೀಗಾಗಿ ಬಂದ್ ಮಾಡಬಾರದೆಂದು ಸರ್ಕಾರದ ಪರವಾಗಿ ನಮ್ರತೆಯಿಂದ ಮನವಿ ಮಾಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಸರ್ ಅವರು ಮುಖ್ಯಮಂತ್ರಿಗಳು ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇನ್ನು ವೀಕ್ಷಕರೇ, ನಮ್ಮ ಕರ್ನಾಟಕ ರಾಜ್ಯದಂತ ಇನ್ನು ಮುಂದೆ ಎಲ್ಲಾ ಶಾಲೆ ಕಾಲೇಜುಗಳ ಸುತ್ತಮುತ್ತ ಜಂಕ್ ಫುಡ್ ಮಾರಾಟ ಮಾಡುವುದು ನಿಷೇಧ ಮಾಡಲಾಗ್ತಾ ಇದೆ. ಹೌದು, ಶಾಲೆ ಹಾಗೂ PU ಕಾಲೇಜುಗಳ 50 ಮೀಟರ್ ಸುತ್ತಳತೆಯಲ್ಲಿ ಜಂಕ್ ಫುಡ್ ಗಳ ಮಾರಾಟವನ್ನ ಆಹಾರ ಸುರಕ್ಷತಾ ಇಲಾಖೆ ಸಂಪೂರ್ಣವಾಗಿ ನಿಷೇಧ ಮಾಡಿರುವಂತದ್ದು. ಈ ಕುರಿತಾಗಿ ಜುಲೈ 31ರಂದು ಸುದ್ದಿಗೋಷ್ಠಿ ನಡೆಸಿದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು UT ಖಾದರ್ ಸರ್ ಅವರು ಮಹತ್ವದ ಘೋಷಣೆ ಕೂಡ ಇಲ್ಲಿ ಮಾಡಿದ್ದಾರೆ. ಹೈ ಫ್ಯಾಟ್, ಹೈ ಶುಗರ್, ಹೈ ಸಾಲ್ಟ್ ಎಂಬುವ ಉತ್ಪನ್ನಗಳ ನಿಷೇಧವನ್ನ ಮಾಡೋದಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ. ಅಂದ್ರೆ ತುಂಬಾನೇ ಒಂದು ಫ್ಯಾಟ್ ಇರುತ್ತೆ, ಅದರಲ್ಲಿ ತುಂಬಾ ಸಕ್ಕರೆ ಅಂಶ ಇರುತ್ತೆ, ಮತ್ತೆ ತುಂಬಾ ಉಪ್ಪು ಇರುವ ಅಂಶಗಳನ್ನು ಆಹಾರ ಉತ್ಪನ್ನಗಳ ಮಾರಾಟ ಇನ್ಮುಂದೆ ಸಹಿಸಲ್ಲ. ಇದಕ್ಕೆ ಜಂಕ್ ಫುಡ್ ಅಂತಾನು ಕೂಡ ಕರೀತಾರೆ. ವೀಕ್ಷಕರೇ, ಅಂದ್ರೆ ಪಿಜ್ಜಾ, ಬರ್ಗರು, ಕೋಲ್ಡ್ ಡ್ರಿಂಕ್ಸ್ ಈ ತರ ಎಲ್ಲ ಒಂದು ಜಂಕ್ ಫುಡ್ ಅಲ್ಲಿ ಯಾವೆಲ್ಲ ಒಂದು ಲಿಸ್ಟ್ ಅಲ್ಲಿ ಬರುತ್ತವೆ ಅಂತೆಲ್ಲ ಐಟಮ್ಸ್ ಗಳನ್ನ ಶಾಲೆಯ 50 ಮೀಟರ್ ಮತ್ತು ಕಾಲೇಜಿನ 50 ಮೀಟರ್ ಸುತ್ತಳತೆಯಲ್ಲಿ ಮಾರಾಟ ಮಾಡುವಂತಿಲ್ಲ ಅಂತ ಹೇಳಲಾಗಿದೆ. ಈ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಜಂಕ್ ಫುಡ್ ಮಕ್ಕಳಿಗೆ ಮಾರಾಟ ಮಾಡಿದರೆ ಅಂಗಡಿಗಳಿಗೆ ಭಾರಿ ದಂಡ ಹಾಗೂ ಅವರ ಲೈಸೆನ್ಸ್ ರದ್ದು ಮಾಡಿಸುವ ಎಚ್ಚರಿಕೆ ಕೂಡ ನೀಡಲಾಗಿದೆ. ಒಟ್ಟಾರೆ ಆಳು ಮೂಳು ಅಂತ ಜಂಕ್ ಫುಡ್ ಗಳು ತಿಂದು ಆರೋಗ್ಯ ಕೆಡಿಸಿಕೊಳ್ಳುತ್ತಿರುವ ಮಕ್ಕಳನ್ನ ಕಾಪಾಡಬೇಕಾಗಿದೆ. ಈ ನಿಯಮ ಕಟ್ಟುನಿಟ್ಟಾಗಿ ಜಾರಿ ಆದ್ರೆ ತುಂಬಾ ಒಳ್ಳೆಯದು. ಇತ್ತ ಹೋಟೆಲ್ ರೆಸ್ಟೋರೆಂಟ್ ಗಳಲ್ಲೂ ಕೂಡ ಬಿಸಿ ನೀರು ಕೂಡ ಕೊಡಬೇಕು ಅಂತ ಹೇಳಲಾಗ್ತಾ ಇದೆ. ಸೊ ತುಂಬಾ ಕಡೆಗೆ ಬಿಸಿ ನೀರು ಕೂಡ ಸಿಗಲ್ಲ ಕುಡಿಯೋದಕ್ಕೆ ಹೋಟೆಲ್ಗಳಲ್ಲಿ. ಸೊ ಹೋಟೆಲ್ಗಳಲ್ಲಿ ಬಿಸಿ ನೀರು ಕೂಡ ಕಡ್ಡಾಯ ಮಾಡುವ ಒಂದು ಹೇಳಿಕೆಯನ್ನ ಕೊಡಲಾಗಿದೆ. ಮಾಧ್ಯಮಗಳ ಜೊತೆಗೆ ಮಾತನಾಡುವ ಆರೋಗ್ಯ ಸಚಿವರು UT ಖಾದರ್ ಸರ್ ಅವರು ರೋಗ ಬರುವುದಕ್ಕಿಂತ ಮೊದಲು ಅದನ್ನ ತಡೆಗಟ್ಟಬೇಕು. ಅವರವರ ಆರೋಗ್ಯ ಅವರವರ ಜವಾಬ್ದಾರಿ. ರೋಗ ಬಂದರೆ ಔಷಧಿ ಕೊಡೋದು ನಮ್ಮ ಕೆಲಸ. ನಾವು ಏನು ತಿನ್ನುತ್ತೇವೆ ಅನ್ನೋದರ ಮೇಲೆ ನಮ್ಮ ಆರೋಗ್ಯ ಇರುತ್ತೆ. ಸಣ್ಣ ಮಕ್ಕಳಾದ್ರೂ ಕೂಡ ಆರೋಗ್ಯವಂತ ಸಮಾಜ ನೋಡಬೇಕು ಅಂತ ಹೇಳಲಾಗಿದೆ. ಸೊ ವೀಕ್ಷಕರೇ, ಬನ್ನೀಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ರೇಷನ್ ಕಾರ್ಡ್ ಇದ್ದವರಿಗೆ ನೋಡಿ, BPL ಕಾರ್ಡ್ ಇದ್ದವರಿಗೆ, APL ಕಾರ್ಡ್ ಇದ್ದವರಿಗೆ, ಅನ್ನಭಾಗ್ಯ ಫಲಾನುಭವಿಗಳಿಗೆ ಭರ್ಜರಿ ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು. ಮೊದಲನೇ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಇನ್ ಮುಂದೆ ನ್ಯಾಯಬೆಲೆ ಅಂಗಡಿಗಳು ಬೆಳಿಗ್ಗೆ 6ರಿಂದ ರಾತ್ರಿ 10 ಗಂಟೆವರೆಗೂ ಓಪನ್ ಇರುತ್ತೆ. ಇದು ಒಂದನೇ ಗುಡ್ ನ್ಯೂಸ್ ಆಗಿದ್ರೆ, ಎರಡನೇದಾಗಿ ಮುಂದಿನ ಬರೋ ದಿನ APL ಕಾರ್ಡ್ ಇದ್ದವರು ರಾಜ್ಯ ಸರ್ಕಾರಕ್ಕೆ ಅಕ್ಕಿ ಬೇಕು ಅಂತ ಮನವಿ ಮಾಡಿದ್ರೆ APL ಕಾರ್ಡ್ ಇದ್ದವರಿಗೂ ಕೂಡ ಅಕ್ಕಿ ಕೊಡೋದಕ್ಕೆ ಸರ್ಕಾರ ರೆಡಿ ಇದೆ ಅಂತೆ. ಅಂದ್ರೆ ಯಾವ ತರ ಈಗ BPL ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಅಕ್ಕಿ ಕೊಡ್ತಿದ್ದಾರಲ್ಲ, ಅದೇ ಪ್ರಕಾರ APL ಕಾರ್ಡ್ ಇದ್ದವರಿಗೂ ಕೂಡ ಮುಂದಿನ ಬರೋ ದಿನ ಅಕ್ಕಿ ಸಿಗುವ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಮೂರನೇ ದೊಡ್ಡ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ, BPL ಮತ್ತು ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಮೊದಲಿಗೆ ಇಂದಿರಾ ಕಿಟ್ ವಿತರಣೆ ಯಾವಾಗ ನೋಡಿ ವೀಕ್ಷಕರೇ, ಇತ್ತ ನಿಮಗೆ ಸದ್ಯಕ್ಕೆ 3 kg ರಾಗಿ, 7 kg ಅಕ್ಕಿ ವಿತರಣೆ ಮಾಡ್ತಿರ್ಬೋದು. ಆದ್ರೆ ಮುಂದಿನ ಬರೋ ದಿನಗಳಿಂದ ನಿಮಗೆ
3 ಕೆಜಿ ರಾಗಿ, 2 ಕೆಜಿ ಅಕ್ಕಿ ಮಾತ್ರ ಸಿಗುತ್ತೆ. ಇನ್ನು 5 ಕೆಜಿ ಅಕ್ಕಿ ಎದಕ್ಕೆ ಕೊಡ್ತಾ ಇಲ್ಲ ಅಂತ ನೀವು ಕೇಳೋದಾದ್ರೆ ಅದ್ರ ಬದಲಾಗಿ ನಿಮಗೆ ಇಂದಿರಾ ಫುಡ್ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ. ಹೌದು ವೀಕ್ಷಕರೇ, ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ ಹಾಗೂ ತೊಗರಿಬೇಳೆ ಒಳಗೊಂಡ 4 ವಸ್ತುಗಳ ಒಳಗೊಂಡ ಇಂದಿರಾ ಕಿಟ್ ಅನ್ನ ನವೆಂಬರ್ ತಿಂಗಳಿಂದ ಜನರ ಕೈಗೆ ಕೊಡುವ ಒಂದು ಯೋಜನೆ ಜಾರಿಗೆ ಬರಲಿದೆ ಕರ್ನಾಟಕ ರಾಜ್ಯದಂತ ಹೇಳಲಾಗಿದೆ. ಸೊ ವೀಕ್ಷಕರೇ, ಇನ್ನು 2 ತಿಂಗಳು ಸಮಯ ಕೂಡ ಬೇಕಾಗುತ್ತೆ ಅಂತ ಹೇಳಲಾಗಿದೆ. ಟೆಂಡರ್ ಪ್ರಕ್ರಿಯೆ ಅಂತಿಮ ಹಂತದಲ್ಲಿ ಇರುವಂತದ್ದು. ಸೊ ಮುಂದಿನ ಬರೋ ದಿನ ನಿಮಗೆ ಅಕ್ಕಿ ಮತ್ತು ರಾಗಿ ಕೂಡ ಸಿಗುತ್ತೆ, ಇಂದಿರಾ ಫುಡ್ ಕಿಟ್ ಕೂಡ ಸಿಗುತ್ತೆ ಅಂತಾನೆ ಹೇಳ್ಬಹುದು. ಇನ್ನು 7,74,000 ಅನರ್ಹ BPL ಕಾರ್ಡುಗಳು ಕೇಂದ್ರ ಸರ್ಕಾರ ರದ್ದು ಮಾಡಿ ಅವರಿಗೆ APL ಕಾರ್ಡ್ ವಿತರಣೆ ಮಾಡಬೇಕು ಅಂತ ರಾಜ್ಯಗಳಿಗೆ ಸೂಚನೆ ಕೊಟ್ಟಿದೆ. ಸೊ ಅದರ ಪ್ರಕಾರವಾಗಿ ಕರ್ನಾಟಕದಲ್ಲಿ ಬರೋಬ್ಬರಿ ಈಗಾಗಲೇ 4 ಲಕ್ಷಕ್ಕೂ ಹೆಚ್ಚು BPL ಕಾರ್ಡುಗಳು APL ಕಾರ್ಡ್ಗೆ ವರ್ಗಾವಣೆ ಆಗಿದೆ. ಸೊ ಇನ್ನು 3 ಲಕ್ಷ ಚಿಲ್ಲರೆ ಕಾರ್ಡುಗಳು ರದ್ದಾಗಲಿದ್ದಾವೆ. ಅಂದ್ರೆ ಇನ್ನು 3 ಲಕ್ಷ ಕುಟುಂಬಗಳ BPL ಕಾರ್ಡು ಬಂದಾಗ್ತಾ ಇದ್ದಾವೆ. ನೀವು ಕೂಡ 1,20,000 ಮೇಲೆ ಆದಾಯ ಹೊಂದಿದ್ರೆ, ಸ್ವಂತಕ್ಕೆ ಕಾರು ಹೊಂದಿದ್ರೆ, ನಗರ ಪ್ರದೇಶದಲ್ಲಿ 1000 ಚದರ ಅಡಿಗಿಂತ ಹೆಚ್ಚು ವಿಸ್ತೀರ್ಣದ ಸ್ವಂತ ಮನೆ ಹೊಂದಿದ್ರೆ ಅಥವಾ ಕಟ್ಟಿಸಿದ್ರೆ, ಸೊ 7.5 ಎಕರೆಗೂ ಹೆಚ್ಚು ಭೂಮಿ ಹೊಂದಿದ್ರೆ, ತೆರಿಗೆ ಪಾವತಿದಾರರು, GST ರಿಟರ್ನ್ಸ್ ಮಾಡ್ತಾ ಇದ್ರೆ, ಸರ್ಕಾರಿ ನೌಕರರು ಕಾರ್ಡ್ ಅಲ್ಲಿ ಇದ್ರೆ, ಸೊ ಅಂತವರ BPL ಕಾರ್ಡ್ ಏನಿದೆ ನೋಡಿ ಅವರಿಗೆ APL ಕಾರ್ಡು ವರ್ಗಾವಣೆ ಆಗ್ತಾ ಇದೆ ಅಂತಾನು ಕೂಡ ಇಲ್ಲಿ ಹೇಳ್ಬೋದು. ಇನ್ನು ಕೊನೆಯದಾಗಿ BPL ಕಾರ್ಡ್ಗೆ ಇದ್ದ ಒಂದು ಇನ್ಕಮ್ ಲಿಮಿಟ್ 1,20,000 3 ಲಕ್ಷ ರೂಪಾಯಿಗೆ ಏರಿಕೆ ಮಾಡುವ ಪ್ರಸ್ತಾಪ ಸರ್ಕಾರದ ಮುಂದೆ ಇದೆ. ಪರಿಶೀಲನೆ ಮಾಡಿ ನಿರ್ಧಾರ ತಗೋತೀವಿ ಅಂತ ಒಂದು ಹೇಳಿಕೆ ಕೊಡಲಾಗಿದೆ. ಸೊ ಮುಂದಿನ ಬರೋ ದಿನ BPL ಕಾರ್ಡ್ ಇದ್ದವರಿಗೆ ಮತ್ತೆ ಯಾರೆಲ್ಲ ಈಗ BPL ಕಾರ್ಡ್ ಇಂದ APL ಕಾರ್ಡ್ಗೆ ವರ್ಗಾವಣೆ ಆಗಿದ್ದಾರೆ ಅವರು ಕೂಡ ವಾಪಸ್ BPL ಕಾರ್ಡ್ಗೆ ಬರುವ ಚಾನ್ಸ್ ಇದೆ. ಯಾಕಂದ್ರೆ 3 ಲಕ್ಷ ರೂಪಾಯಿಗೆ ಇನ್ಕಮ್ ಲಿಮಿಟ್ ಏರಿಕೆ ಆಯಿತು ಅಂದ್ರೆ ಸಾವಿರಾರು ಕಾರ್ಡು ರದ್ದಾಗೋದು ಉಳಿಯುತ್ತೆ. ಮತ್ತೆ APL ಕಾರ್ಡ್ ಇದ್ದವರು ಕೂಡ ಆಟೋಮೆಟಿಕ್ ಆಗಿ BPL ವ್ಯಾಪ್ತಿಯಲ್ಲಿ ಬಂದ್ಬಿಡ್ತಾರೆ. ಸೊ ಇದು ಒಂದು ಗುಡ್ ನ್ಯೂಸ್ ಆಗಲಿದೆ. ಮುಂದಿನ ಬರೋ ಜನ ಅಪ್ಡೇಟ್ ಇದರಿಂದ ಸರ್ಕಾರದಿಂದ ಬರಲಿದೆ. ಇವತ್ತಿಗೆ ಇಷ್ಟ ಆಗಿತ್ತು, ವಿಡಿಯೋನ ಲೈಕ್ ಮಾಡಿ ಹಾಗೂ ವಿಡಿಯೋನ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.